ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ನಮ್ಮ ಚಿಕ್ಕಮಂಗ್ಳೂರು ಹತ್ತಿರ ಇರೋ ಒಂದು ಬ್ಯೂಟಿಫುಲ್ ಪ್ಲೇಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವ ಪ್ಲೇಸ್ ಅಂದರೆ ಅದೇ ನಮ್ಮ ದೇವ್ರ ಮನೆ. ಇದಕ್ಕೆ ಮೂಡಿಗೆರೆ ಕೋಗಿಲೆ ಮಾರ್ಗವಾಗಿ ಹೋಗೋದಾದರೆ 25 ಕಿಲೋಮೀಟರ್ ಆಗುತ್ತೆ. ಕೊಟ್ಗೆಹಾರದಿಂದ ಆದರೆ 8 ಕಿಲೋಮೀಟರ್ ಆಗುತ್ತೆ. ಮೂಡಿಗೆರೆ ಸಬ್ಬೆನಹಳ್ಳಿ ಮಾರ್ಗದಿಂದನೂ ಹೋಗ್ಬೋದು. ಆದರೆ ಇಲ್ಲಿಗೆ ಯಾವುದೇ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ. ನಾವಿಲ್ಲಿ ಹೋಗಬೇಕಾದ್ರೆ ಫುಲ್ಲು ಜೋರು ಮಳೆ ಇತ್ತು, ತುಂಬ ಚಳಿ ಇತ್ತು, ರೋಡೇ ಕಾಣಿಸ್ತಿರ್ಲಿಲ್ಲ, ಫುಲ್ಲು ಮಿಸ್ಟ್ ಕವರ್ ಆಗಿಬಿಟ್ಟಿತ್ತು. ಎಲ್ಲೋ ಸ್ವರ್ಗದಲ್ಲೇ ಇದ್ದೀವಿ ಅನ್ನೋಷ್ಟು ಫೀಲ್ ಆಗ್ತಿತ್ತು, ಅಷ್ಟು ಖುಷಿಯಾಯಿತು. ಈ ದೇವ್ರ ಮನೆ ಬೆಟ್ಟ ಸಮುದ್ರ ಮಟ್ಟದಿಂದ 3200 ಅಡಿ ಎತ್ತರದಲ್ಲಿದೆ. ಈ ಬೆಟ್ಟನ ಹತ್ತಿ ಮೇಲೆ ನಿಂತು ನೋಡಿದರೆ ಚಾರ್ಮುಡಿ ಪರ್ವತ ಶ್ರೇಣಿಗಳನ್ನು ಕಣ್ತುಂಬಿಕೊಳ್ಳಬಹುದು. ಸುತ್ತಲೂ ಬೆಟ್ಟ ಗುಡ್ಡಗಳು, ಶೂಲಾರಣ್ಯ ಸೌಂದರ್ಯ, ಹುಲ್ಲುಗಾವಲಿನ ಸೊಗಸು, ಜಿನುಗುವ ತೊರೆಗಳು, ಮಂಜು ಮುಸುಕಿನ ವಾತಾವರಣ ಎಂಥವರನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಐತಿಹಾಸಿಕ ಹಿನ್ನೆಲೆ ಇರುವ ಕಾಲಭೈರವೇಶ್ವರ ದೇವಸ್ಥಾನ ಭಕ್ತರ ಪ್ರಮುಖ ಆಕರ್ಷಣೆಯಾಗಿದೆ. ದೇವಸ್ಥಾನದಿಂದ ಸುಮಾರು 200 ಮೀಟರ್ ದೂರದಲ್ಲಿರುವ ವ್ಯೂ ಪಾಯಿಂಟ್ಗೆ ಹೋದರೆ ಅಲ್ಲಿನ ಸೌಂದರ್ಯನ ಸವಿಬಹುದು. ಇನ್ನು ಈ ಕಾಲಭೈರವೇಶ್ವರ ದೇವಸ್ಥಾನದ ಇತಿಹಾಸದ ವಿಷಯಕ್ಕೆ ಬಂದರೆ, ಈ ದೇವಸ್ಥಾನವು 11ನೇ ಶತಮಾನದ್ದು ಎಂದು ನಂಬಲಾಗಿದೆ. ಕೈಲಾಸದಲ್ಲಿ ಶಿವನು ಬಸವನಿಗೆ ಅಂದರೆ ನಂದಿಗೆ ಭೂಲೋಕಕ್ಕೆ ಹೋಗಿ ಜನರ ಸ್ಥಿತಿಗತಿಗಳನ್ನು ನೋಡಿಕೊಳ್ಳಲು ಕಳುಹಿಸಿದನು. ನಂತರ ಶಿವನು ಸ್ವತಃ ಕಾಲಭೈರವನಾಗಿ ಬಂದನು ಎಂದು ನಂಬಲಾಗಿದೆ. ದೇವಾಲಯದ ಮುಂಭಾಗದಲ್ಲಿ ಸಣ್ಣ ಕೊಳವೆ ಇದೆ. ಎಡಭಾಗದಲ್ಲಿ ನಾಗದೇವತೆ ಗುಡಿ ಇದೆ. ದೇವರ ಮನೆಯು ಪ್ರಕೃತಿ ಪ್ರಿಯರಿಗೆ ಮತ್ತು ಪ್ರಶಾಂತ ವಾತಾವರಣವನ್ನು ಇಷ್ಟಪಡುವವರಿಗೆ ಭೇಟಿ ನೀಡಲು ಯೋಗ್ಯವಾದ ಸ್ಥಳವಾಗಿದೆ. ಈ ದೇವಾಲಯದ 1 ಕಿಲೋಮೀಟರ್ ಹಿಂದೆ ಒಂದು ಬಾವಿ ಇದೆ, ಅದೇ ಬಟ್ಟಲು ಬಾವಿ. ಈ ಬಾವಿಯ ವಿಶೇಷತೆ ಏನು ಅಂದರೆ, ಎಷ್ಟೇ ಬರಗಾಲ ಬಂದು ಎಷ್ಟೇ ಮಳೆ ಬಂದರೂ ಯಾವುದೇ ಕಾಲದಲ್ಲೇ ಆದರೂ ನೀರಿನ ಮಟ್ಟ ಇಷ್ಟೇ ಇರುತ್ತೆ. ಹೆಚ್ಚು ಆಗಲ್ಲ, ಕಡಿಮೆನೂ ಆಗಲ್ಲ, ಒಂದೇ ಆಗಿರುತ್ತೆ. ಹಾಗೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ 3 ಕಾಲದಲ್ಲಿಯೂ ಈ ಪ್ಲೇಸ್ನ ವಿಸಿಟ್ ಮಾಡಿ. ಒಂದೊಂದು ವೆದರ್ ಅಲ್ಲೂ ಈ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ಅದ್ಭುತ ಜಾಗವೇ ಹೌದು. ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ಹಾಗೆ ಬರಬೇಕಂದ್ರೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಳ್ಳೆಯ ದಿನಗಳ ನಿರೀಕ್ಷೆಯಲ್ಲಿ ಕಾಯುತ್ತಿರಬೇಡಿ. ಇವತ್ತಿನ ದಿನವನ್ನೇ ಶುಭ ದಿನವನ್ನಾಗಿ ಪರಿವರ್ತಿಸಿ. ಶುಭ ದಿನ.